ಇದ್ರು ಏನ್ ಕ್ರಮ ಕೈಗೊಂಡ್ರು ಆದ್ಮೇಲೆ ಏನ್ ಕೇಸ್ ಹಾಕಿದ್ರೆ ಅವ್ರ ಮೇಲೆ ಏನ್ ಕೇಸ್ ಹಾಕಿದ್ರೆ ಕಳಿಸಿ ನೆಕ್ಸ್ಟ್ ಏನೋ ಸ್ಮಿತಾ ಇದು ವ್ಯಾಲಿಡ್ ಪಾಯಿಂಟ್ ಕೇಳಲೇಬೇಕು. ಎಲ್ಲಾ ಧರ್ಮದವ್ರ ಮೇಲೂ ಕೇಸ್ ಹಾಕ್ತಾರಂತೆ ಮಾಡ್ತಾರಂತೆ. ಇದೇ ತಣ್ಣೀರ್ ಸೇಠ್ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ SDPI PFI ಕಡೆಯಿಂದ, ಅವ್ರ ಮೇಲೆ ಕೇಸ್ ಬೀಳುತ್ತೆ. ತಿರ್ಗಾ KGಹಳ್ಳಿ DGಹಳ್ಳಿ ಮೇಲೆ ಕೇಸ್ ಬೀಳುತ್ತೆ. ಆಮೇಲೆ ಇದರಲ್ಲಿ ಹುಬ್ಳಿನಲ್ಲಿ ಕೇಸ್ ಬೀಳುತ್ತೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚದವ್ರಿಗೆ. ಯಾರ್ಯಾರು ಬೆಂಕಿ ಹಚ್ಚಿದ್ರೋ ಅವ್ರ ಮೇಲಿರೋ ಕೇಸೆಲ್ಲ ವಿಡ್ರಾ ಮಾಡಿ ಅಂತ ಹೇಳ್ಬಿಟ್ಟು ಇದೇ MLAಗಳು ಪತ್ರ ಬರೀತಾರೆ. ಅದನ್ನ ಹೋಮ್ ಮಿನಿಸ್ಟರ್ ಅನುಮೋದನೆ ಮಾಡ್ತಾರೆ, DCM ಅನುಮೋದನೆ ಮಾಡಿ ಇದನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಾರೆ. ಇದು ಇವರ ಒಂದು ಏಕ ಜನಾಂಗದ ಓಲೈಕೆ ತೋಟ 3 ವರ್ಷದಿಂದ ಮಾಡ್ತಿರೋದು ರಾಜ್ಯದಲ್ಲಿ. ಇವರು ಒಂದು ಧರ್ಮನ ಟಾರ್ಗೆಟ್ ಮಾಡಿಕೊಂಡು ಯಾರ್ಯಾರು ಇವ್ರ ವಿರುದ್ಧವಾಗಿ ಮಾತಾಡ್ತಾರಲ್ಲ ಈ ಸರ್ಕಾರದ ಪ್ರಶ್ನೆನೇ ಮಾಡಬಾರ್ದು. ನೀವು ಮಾಧ್ಯಮಗಳು ಅಷ್ಟೇ, ನೀವು ಪ್ರಸಾರ ಮಾಡಿದ್ರು ಅಷ್ಟೇ, ನಿಮ್ಮೇಲೂ ಆಗ್ತಾರೆ ಕೇಸ್. ನಿಮ್ಮನ್ನು ಬಿಡಲ್ಲ. ಇವ್ರ ಬಾಯಲ್ಲಿ ಅಷ್ಟೇ ಸಂವಿಧಾನ, ಭೂತದ ಬಾಯಲ್ಲಿ ಭಗವದ್ಗೀತೆ ಇವ್ರ ಹತ್ರ ಇರೋದು. ನಡ್ಕೊಳ್ಳೋದೆಲ್ಲ ಇಲ್ಲವೇ ಇಲ್ಲ. ತೋರ್ಸೋದಷ್ಟೇ, ನಡ್ಕೊಂಡಂತ ಒಂದೇ ಒಂದು ಉದಾಹರಣೆ ಇಲ್ಲ. ಭವ್ಯ ಅವರು ಇನ್ನು ಮುಂದೆ ಭಾಷಣ ಮಾಡೋರು ತಮ್ಮ ಭಾಷಣವನ್ನ ಸೆಲ್ಫ್ ಸೆನ್ಸಾರ್ ಮಾಡ್ಕೊಳ್ಳೋ, ವೇದಿಕೆ ಹತ್ಲಿಕ್ಕೆ ಮುಂಚೆ ನನ್ನ ಮೇಲೆ ಕೇಸಲ್ಲಿ ಬೀಳುತ್ತೋ ಅನ್ನೋ ಭಯ, ಇದೇ ವಾತಾವರಣದಲ್ಲಿ ಹೋಗಿ ಭಾಷಣ ಮಾಡೋದು ಅಥವಾ ಭಾಷಣದಿಂದ ಹಿಂದೆ ಸರಿಯೋ ಪರಿಸ್ಥಿತಿ ಬಂದ್ಬಿಡುತ್ತಾ ಅನ್ನೋ ಅನುಮಾನ. ಖಂಡಿತವಾಗಿಯೂ. ಯಾಕಂದ್ರೆ ಈಗ ಆಲ್ರೆಡಿ ಹಾಗೆ ಶುರು ಆಗಿದೆ. ಈಗ ಒಂದು 6 ತಿಂಗಳಲ್ಲಿ ಎಲ್ಲಿ ಹೋದ್ರು ನಾವು ಯಾಕಂದ್ರೆ ನಮ್ಮ ಮೇಲೆ ಮಾತ್ರ ನಾವು ಒಂದು ಫೇರಿ ಮಾಡ್ಬೇಕಾದ್ರೆ ಒಂದು ಧ್ವಜಾನ ಒಂದು ರಾಷ್ಟ್ರದ ಬಗ್ಗೆ ಕಾರ್ಯಕ್ರಮ ಮಾಡ್ಕೊಂಡು ನಾವು ಜಾಥಾ ಹೋಗಿ ಭಾರತ್ ಮಾತಾ ಕಿ ಜೈ ಅಂದ್ರೆ ಕೇಸ್ ಹಾಕ್ತಾರೆ. ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಗ್ತಾ ಇದೆ. ನ್ಯಾಯಾಧೀಶರು ಜಸ್ಟಿಸ್ ನಾಗಪ್ರಸನ್ನ ಪೀಠ ಅವರನ್ನ ಅರೆಸ್ಟ್ ಮಾಡುವಂತಹ ಕಾನೂನು ಇವತ್ತು ಅವ್ರ ಮೇಲೆ FIR ಹಾಕ್ತಾರೆ. ಆದ್ರೆ ಇದೇ ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ನನ್ಗೆ ಒಂದೊಂದ್ಸಾರಿ ಅನ್ನಿಸ್ತದೆ, ನಾನು ಹಿಸ್ಟ್ರಿಯಲ್ಲಿ ಓದ್ಬೇಕಾದ್ರೆ ಹಿಟ್ಲರ್ ಅದನ್ನು ಓದಿದೆ. ಆ ಆಡಳಿತವನ್ನ ಏನಾದ್ರೂ ಇವ್ರು ತಂದಿದ್ದಾರೆ. ಇಲ್ಲಿ ಏನ್ ಅನ್ಯಾಯ ಆಗ್ತಾ ಇದ್ರು ನಾವ್ ಯಾರು ಮಾತಾಡಂಗಿಲ್ಲ, ಯಾರಿಗೂ ಸಹ ಜಾಗೃತಿ ಮೂಡಿಸೋಂಗಿಲ್ಲ. ಅಂತಹ ಕಾನೂನು ಬರ್ತಾ ಇದೆ. ಹಾಗಾಗಿ ನಾವು ಅದ್ರಲ್ಲೂ ಮೇನ್ ಆಗಿ ನಮ್ಮ ಹಿಂದೂ ಸಮುದಾಯದವರಿಗೆ ನಾವೊಂದು ದೇವಸ್ಥಾನದಲ್ಲಿ ನಮ್ಮ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿ ನಮ್ಮ ಹಿಂದೂ ಮುಖಂಡರನ್ನ ಕರೆಸಿ ಅವರಿಗೆ ಮಾರ್ಗದರ್ಶನ ಮಾಡಂಗಿಲ್ಲ. ಅವ್ರ ಮೇಲೆ ಕೇಸು. ಸ್ವಾಮೀಜಿ ಅವರ ಮಾರ್ಗದರ್ಶನ ಮಾಡಂಗಿಲ್ಲ. ಎಂತಹ ಸ್ಥಿತಿಗೆ ಬಂದಿದೆ ನಮ್ದೇ ದೇಶ, ನಮ್ದೇ ಇದು. ಅದೇ ನಮ್ ಶಾಲೆಗಳಲ್ಲಿ ರಾಮಾಯಣ ಭಗವದ್ಗೀತೆ ಎಲ್ಲ ಕಲ್ಸಂಗಿಲ್ಲ. ಉರ್ದು ಸ್ಕೂಲಲ್ಲಿ ಆರಾಮಾಗಿ ಅವರು ಉರ್ದು ಬೈಬಲ್ ಎಲ್ಲ ಕ್ರಿಶ್ಚಿಯನ್ ಕಲ್ಸಬಹುದು. ಯಾವ ರೀತಿ ಸೆಕ್ಯುಲರಿಸಂ ಇದು? ಫಾರೂಕ್ ಅವರಿಗೆ ಪ್ರಶ್ನೆ. ಫಾರೂಕ್ ಅವರೇ, ಈಗ ಭವ್ಯ ಅವರು ಹೇಳ್ತಿದ್ರು ಕೇವಲ ಹಿಂದೂ ಧರ್ಮದ ಮುಖಂಡರನ್ನ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ಬಿಜೆಪಿಯವರನ್ನ ಟಾರ್ಗೆಟ್ ಮಾಡಿ ಕೇಸ್ ಹಾಕಲಾಗುತ್ತೆ. ನಾನು ಮೌನ್ ವಿಶ್ವ ಅವ್ರಿಗೆ ಪ್ರಶ್ನೆ ಕೇಳಿದೆ, ಇದು ಮತ ಕ್ರೋಢೀಕರಣಕ್ಕೆ, ಹಿಂದೂಗಳ ಮತ ಕ್ರೋಢೀಕರಣಕ್ಕೆ ನೀವು ಮಾಡ್ತಿರೋ ಪಾಲಿಟಿಕ್ಸ್. ಸೇಮ್ ಪ್ರಶ್ನೆ ನಿಮಗೆ ಉಲ್ಟಾ ಕೇಳ್ತೀನಿ. ಕಾಂಗ್ರೆಸ್ನವರು ಹಿಂದೂ ಮುಖಂಡರ ಮೇಲೆ ಕೇಸ್ ಹಾಕಿ ಮುಸಲ್ಮಾನ್ ಸಮುದಾಯವನ್ನ ಓಲೈಸಲಿಕ್ಕೆ ಈ ಕಾನೂನು ತರ್ತಿದೆ ಅಂತ ಹೇಳಿ ಯಾಕೆ ವಿಶ್ಲೇಷಣೆ ಮಾಡಬಾರ್ದು? ಸತ್ಯವಾದ ಮಾತು ಕೇಳಿದ್ರಿ ನೀವು. ಅವಾಗಲೇ ಮೇಡಮ್ ಒಂದ್ ನಿಮಿಷ ಇರ್ಲಿ, ಒಂದ್ ನಿಮಿಷ ಅವ್ರ ಪ್ರಶ್ನೆ ನಾನು ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಸಿಂಪಲ್. ಈಗ ಮೇಡಮ್ ಹೇಳಿದ್ರು ಅವ್ರ ಮದ್ರೆಸಗಳಲ್ಲಿ ಉರ್ದು ಕಲ್ಸ್ಕೊಡ್ತಾರೆ, ಅವ್ರ ಮದ್ರೆಸಲ್ಲಿ ಅರಬ್ಬಿ ಕಲ್ಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಝೂಮ್ ಮಾಡಬೇಕು. ಕ್ಯಾಮ್ರಾಮನ್ ಈ ಕಡೆ ಝೂಮ್ ಮಾಡಿ. ಕಾಣಿಸ್ತಾ ಇರ್ಬೋದು, ಎಲ್ಲರೂ ಟೋಪಿ ಹಾಕಿದ್ದಾರೆ. ಇಲ್ಲಿ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ಅಲ್ಲಿ ಪದ ಕನ್ನಡದಲ್ಲಿ ಇರೋದು ಏನು ಕೇಳಿ. ಆಯ್ತು ಸರ್, ನೀವು ಉತ್ತರ ಕೊಡಿ ಸರ್. ಇದೇ ಬುದ್ಧಿಯಿಂದಾನೇ ಎಲ್ಲ ಹಾಳಾಗ್ತಾ ಇರೋದು. ನಮ್ ದೇಶ ಹಾಳಾಗ್ತಾ ಇರೋದೇ ಇದೇ ಬುದ್ಧಿಯಿಂದ. ಇದೇ ಬುದ್ಧಿಯಿಂದ ದೇಶ ಹಾಳಾಗ್ತಾ ಇರೋದು. ಇವಾಗ ನಾನು ಸಿಂಪಲ್ ಆಗಿ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಮದ್ರಸಗಳಲ್ಲಿ ಏನ್ ಕಲಿಸ್ತಾರೆ ಅಂದ್ರು. ಇವಾಗ ನಾನು ಸಿಂಪಲ್ ಆಗಿ ನಾನು ಶುಕ್ರವಾರ ನಮಾಜ್ಗೆ ಹೋದಾಗ ಒಂದ್ ಸಿಂಪಲ್ ಆಗಿ ಒಂದು ಫೋಟೋ ಹಿಡಿದಿದ್ದೀನಿ. ಎಲ್ಲರೂ ನಮಾಜ್ ಮಾಡ್ತಾ ಇದ್ದಾರೆ. ಮುಂದೆ ಒಂದು ಬೋರ್ಡ್ ಇದೆ, ಬೋರ್ಡ್ ಅಲ್ಲಿ ಕನ್ನಡದಲ್ಲಿ ಬರ್ದಿದ್ದಾರೆ, ಕನ್ನಡ ಪಾಠ ಕಲಿಸ್ತಾ ಇದ್ದಾರೆ. ಸರಿ, ಅದ್ರನ್ನ ನೀವೇನ್ ಮಾಡ್ತೀರಾ ಅಂದ್ರೆ, ಮದ್ರಸಾ ಒಳಗೆ ಇವ್ರು ಹೋಗಿರಲ್ಲ, ಮದ್ರಸಾ ಬಗ್ಗೆ ಏನು ಗೊತ್ತಿರಲ್ಲ, ಮಾತಾಡಿದ್ರೆ ಏನ್ ಹೇಳ್ತಾರೆ, ಮದ್ರಸದಲ್ಲಿ ದ್ವೇಷ ಭಾಷಣಗಳನ್ನ ಕಲ್ಸ್ಕೊಡ್ತಾರೆ ಅಂತ ಬಿಟ್ಟು. ದ್ವೇಷ ಭಾಷಣ ಏನಾದ್ರೂ ಮದ್ರಸಾ ಅಲ್ಲಿ ಕಲ್ಸ್ಕೊಡಂಗಿದ್ರೆ ನಾವ್ಯಾಕೆ ದ್ವೇಷ ಭಾಷಣನ ಸ್ವಾಗತ ಮಾಡ್ತಾ ಇದ್ವಿ? ಸಿಂಪಲ್ ಆಗಿ ನಾನು ಕೇಳ್ತಾ ಇರೋದು. ಬನ್ನಿ ಒಂದ್ ನಿಮಿಷ, ಬನ್ನಿ ಸಿಸಿ ಕ್ಯಾಮ್ರಾನು ತೋರಿಸ್ತೀನಿ ನಾನು ನಿಮ್ಗೆ. ಬನ್ರಿ, ಸಿಸಿ ಕ್ಯಾಮ್ರಾನು ತೋರಿಸ್ತೀನಿ. ಅದೇ ಫೋಟೋ ಅಲ್ಲಿ ನಾನು ನಿಮ್ಗೆ ಸಿಸಿ ಕ್ಯಾಮ್ರಾನು ಓಡ್ತಿರೋದು ನಾನು ತೋರಿಸ್ತೀನಿ. ಸಿಂಪಲ್ ಆಗಿ ನಾನು ಸತ್ಯಾಂಶ ತೋರಿಸಿದೆ. ನಾನು ಇದೇನೋ ಆಲ್ಟರ್ ಮಾಡಿ ಎಡಿಟ್ ಮಾಡಿ ಅಥವಾ ಗ್ರಾಫಿಕ್ ಮಾಡಿ ತೋರಿಸ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇರೋದು ಅಂದ್ರೆ, ಸ್ವಲ್ಪ ಮನೋಭಾವನೆಗಳನ್ನ ಚೇಂಜ್ ಮಾಡಿ. ಯಾಕಂದ್ರೆ ಮನುಷ್ಯ ನಾವು ದೇವಸ್ಥಾನದಲ್ಲಿ ಏನ್ ಮಾಡ್ತಾರಂತ ಯಾರು ಮುಸಲ್ಮಾನರು ಬಂದು ಕೇಳ್ತಾ ಇಲ್ಲ. ಕರೆಕ್ಟಾ?
ಯಾರೇ ಕ್ರಿಶ್ಚಿಯನ್ಸ್ಗಿರ್ಲಿ ನೀವು ಚರ್ಚಲ್ಲಿ ಏನ್ ಮಾಡ್ತಾ ಇದೀರ ಅಂತ ಕೇಳ್ತಾ ಇಲ್ಲ. ಹಿಂದೂ ಬಾಂಧವರು ಪ್ಯೂರ್ ಹಿಂದೂಸ್ಗಳು ಕೂಡ ಬಂದು ಮಸ್ಜಿದಲ್ಲಿ ಮದ್ರಸಾಲಿ ಏನ್ ಮಾಡ್ತಾ ಇದೀರ ಅಂತ ಕೇಳ್ತಾ ಇಲ್ಲ. ಇದನ್ನ ಪ್ರಶ್ನೆ ಮಾಡ್ತಾ ಇರೋದು ಯಾರು? ಈ ಕೆಲವು ಸಂಘಟನೆಗಳು ಮಾಡ್ಕೊಂಡಿದಾರಲ್ಲ ಅವರು, ಮತ್ತೆ ಪಕ್ಷಗಳನ್ನ ಕಟ್ಕೊಂಡಿದಾರಲ್ಲ ಅವರೇ ಈ ಪ್ರಶ್ನೆ ಮಾಡ್ತಾ ಇರೋದು. ಸರ್, ಇದು ಔಟ್ ಆಫ್ ಟಾಪಿಕ್ ಆದ್ರೂ ಕೂಡ ಫಾರೂಕ್ ಅವರೇ ಒಂದ್ ನಿಮಿಷ ಔಟ್ ಆಫ್ ಟಾಪಿಕ್ ಆದ್ರೂ ಕೂಡ ನೀವು ಪ್ರಸ್ತಾಪ ಮಾಡಿದ್ರಿ ಏನ್ ಕೇಳ್ತಿದ್ದೀನಿ. ಅನುಮಾನ ಯಾಕೆ ಬರುತ್ತೆ ಅಂದ್ರೆ, ಗಣಪತಿ ಮೆರವಣಿಗೆ ಹೋಗುವಾಗ ಕಲ್ಲು ಬರೋದು ಮಸೀದಿ ಮೇಲಿಂದ ಸರ್. ಅಂತದ್ ಏನ್ ನಡೆಯುತ್ತೆ? ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ರಘು ದೊಡ್ಡೇರಿ ಅವರೇ 2 ವಿಷಯ ಎತ್ತಿದ್ರು. ಅವ್ರು ಮೊಬೈಲ್ ತೆಗೆದ್ಬಿಟ್ಟು ಝೂಮ್ ಹಾಕಿ ಕ್ಯಾಮ್ರಾ ಹಾಕಿ ಅಂತ ಹೇಳಿದ್ರು. ನಾನು ಅದೇನು ಹೇಳಲ್ಲ. ನಿಮ್ ಕ್ಯಾಮ್ರಾಮನ್ ನ ಶಿವಾಜಿನಗರ ಕಳಿಸಿ, ಟ್ಯಾಂಡಿ ರೋಡ್ ಕಳಿಸಿ, ಗೋರಿಪಾಳ್ಯ ಕಳಿಸಿ, ಪಾದರಾಯನಪುರ ಕಳಿಸಿ, ಕ್ಯಾಮ್ರಾ ಹೊಡೆದ್ಬಿಟ್ಟು ಅಲ್ಲಿರೋ ಅಂಗಡಿಗಳ ಮೇಲೆ 60% ಕನ್ನಡ ಇರುವಂತ ಎಷ್ಟು ಬೋರ್ಡ್ ಇದೆ ಹೇಳಿ ನೋಡೋಣ. ಎಷ್ಟು ಬೋರ್ಡ್ ಇದೆ ಹೇಳಿ ನೋಡೋಣ. ನೆಕ್ಸ್ಟ್ ರಾಷ್ಟ್ರಕವಿ ಕುವೆಂಪು ಅವ್ರ ಸ್ಟ್ಯಾಚ್ಯೂ ಎಲ್ಲಾರು ಒಂದ್ ಕಡೆ ತೋರಿಸ್ಬಿಡಿ ನೋಡೋಣ. ಎಲ್ಲರೂ ಆಯ್ತಾ? ಈಗ ಸ್ಟ್ಯಾಚ್ಯೂ ಎಲ್ಲರೂ ನೋಡೋಣ. ಏನ್ ಹೇಳಿದ್ರು? ಯಾರೋ ಒಬ್ರು ಮಾಡೋ ಕಿಡಿಗೇಡಿತನಕ್ಕೆ ಗಣಪತಿ ವಿಚಾರಕ್ಕೆ ಅಂತ ಹೇಳಿದ್ರು. ಮದ್ದೂರಲ್ಲೂ ಹೊಡಿತೀರಾ, ನಾಗಮಂಗಲದಲ್ಲೂ ಚಪ್ಪಲಿ ಎಸಿತೀರಾ, ದಾವಣಗೆರೆನಲ್ಲೂ ಕಿರಿಕ್ ಮಾಡ್ತೀರಾ, ಬೆಳಗಾವಿನಲ್ಲೂ ಹೊಡಿತೀರಾ, ಹುಬ್ಳಿನಲ್ಲೂ ಹೊಡಿತೀರಾ, ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರು ಒಬ್ರು ಮಾಡೋದ? ಇದು ಏನಕ್ಕೆ ಸೀರಿಯಸ್ ಆಗಿ ಹೋಗ್ತಾ ಇದೆ? ಏನಕ್ಕೆ ಸೀರಿಯಸ್ ಆಗಿ ಹೋಗ್ತಾ ಇದೆ? ದ್ವೇಷ ಭಾಷಣ ವಿಚಾರಕ್ಕೆ ವಾಪಸ್ ಬರ್ತಾ ರಘು ದೊಡ್ಡೇರಿ ಅವರೇ, ರಾಜ್ಯಪಾಲರು ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಆದಂತ 21 ಮಸೂದೆಗಳ ಪೈಕಿ 19ಕ್ಕೆ ಅಂಗೀಕಾರ ಹಾಕಿದ್ದಾರೆ. 2ಕ್ಕೆ ಮಾತ್ರ ಆಕ್ಷೇಪ. ಯಾಕೆಂದ್ರೆ ಬಿಎನ್ಎಸ್ಗೂ ಹಾಗೆ ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿರುವ ಕಾನೂನಿಗೂ ಸಂಘರ್ಷ ಆಗಬಾರದು ಅಂತ. ಇದ್ರಲ್ಲಿ ತಪ್ಪೇನಿದೆ? ಓಕೆ, ನಾನು ಈಗ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದಲು ನಮ್ಮ ಬಿಜೆಪಿ ವಕ್ತಾರರು ಮತ್ತು ನಮ್ಮ ಹಿಂದೂ ಮುಖಂಡ ಕೇಳಿರ್ತಕ್ಕಂಥ 2-3 ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ನಾವು ಇಲ್ಲೆಲ್ಲರೂ ಇದೀರಿ, ಬಾಂಗ್ಲಾದೇಶ್ ಟು ಬೆಂಗಳೂರು 4000 ಕಿಲೋಮೀಟರ್ ಇದೆ. ಆ 4000 ಕಿಲೋಮೀಟರ್ ಬಾಂಗ್ಲಾದೇಶಿ ಏನಾದ್ರು ಹಾರ್ಕೊಂಡು ಬಂದ್ಬಿಟ್ರೆ ಏನಾದ್ರು ಲೆಕ್ಕ ಐತೆ ಅವ್ರಿಗೆ? ಸೊ ಈ ಅಸಮರ್ಥ ಗೃಹ ಸಚಿವರು ಬಿಜೆಪಿ ಸರ್ಕಾರ ಬಿಟ್ಟಿರೋದು, ರಾಜ್ಯ ಸರ್ಕಾರದವರ, ಕೇಂದ್ರ ಸರ್ಕಾರ ಬಿಟ್ಟಿರತಕ್ಕಂಥದ್ದು ಯಾರು? ರಾಜ್ಯ ಸರ್ಕಾರ ಜವಾಬ್ದಾರಿನ. ಬಾಂಗ್ಲಾದೇಶ ದೇಶದ ಬಾರ್ಡರ್ನ ಕಾಯೋ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ತಾಕತ್ತಿಲ್ದಿರ ಕೇಂದ್ರ ಸರ್ಕಾರದ ಗೃಹ ಸಚಿವರು ಅಸಮರ್ಥರು. ಬಾಂಗ್ಲಾದೇಶವನ್ನು ಬಿಟ್ಬಿಟ್ಟು ಕಳಿಸಿದೆ. ಬಿಜೆಪಿಯ ನಾಯಕರು, ಒಂದು ನಿಮಿಷ, ಬಿಜೆಪಿ ನಾಯಕರುಗಳೇ ಬಾಂಗ್ಲಾದೇಶದ ಒದಲ ಬಿಡೋದು. ಚುನಾವಣೆ ಸಂದರ್ಭದಲ್ಲಿ ಇದನ್ನ ಗಲಾಟೆ ಮಾಡಿ ಚುನಾವಣಾ ವಿಚಾರವಾಗಿ ಮಾಡೋದು ಬಿಜೆಪಿಯ ನಾಟಕ. ಇದು ಬಿಜೆಪಿ ನಾಟಕ. ಇದು ಮೊದಲನೇದು. ಪ್ಲೀಸ್, 2ನೇ ಪಾಯಿಂಟ್ ನಮ್ಮ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರು, ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಮತ್ತೆ ಇದರಲ್ಲಿ ಹುಬ್ಳಿ ಧಾರವಾಡ ಸರ್ಕಾರ ಇದ್ದು ನಿಮ್ದೇ ಸರ್ಕಾರ, ನಿಮ್ದೇ ಅಸಮರ್ಥ ಗೃಹ ಸಚಿವರಾಗಿದ್ರು. ಆಗಿರೋದು ನಿಮ್ಮ ವೈಫಲ್ಯದಿಂದ ಆಗಿರೋದು. ನಿಮ್ಮ ತಾಕತ್ತಿಗೆ ಸ್ಟಾಪ್ ಮಾಡಬೇಕಾಗಿತ್ತು. ನಿಮ್ಗೆ ನಮ್ಮ ಬಿಜೆಪಿ ವಕ್ತಾರರು ಮತ್ತೆ ಇವರೆಲ್ಲ ಮಾತಾಡ್ತಿರಲ್ಲ, ಸ್ವಾಮಿ ನೀವು RSS ಹೇಳ್ತಿರಲ್ಲ, 75 ವರ್ಷ RSS ಕಚೇರಿನಲ್ಲಿ ರಾಷ್ಟ್ರಧ್ವಜ ಹಾಕ್ಲಿಲ್ಲ. ಯಾಕೆ ನಿಮ್ಗೆ ಸಂವಿಧಾನ